ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ. ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ. ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ. ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ. ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ. ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ. ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ, ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಹೊಸ ಯೋಜನೆಯನ್ನು ಪೂರ್ಣಗೊಳಿಸಲು ಸ್ವಲ್ಪ ಸಮಯವಾಗಬಹುದು. ನಿಮಗೆ ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ದೃಷ್ಟಿಯಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ. ನಿಮ್ಮ ಕೆಲಸವನ್ನು ಹಾಗೆಯೇ ಉಳಿಸಿ ಹಾಗೂ ಸಮಯಕ್ಕೆ ಸರಿಯಾಗಿ ನಿರ್ಣಯ ತೆಗೆದುಕೊಂಡು ಸಫಲರಾಗಿ. ಕೆಲಸದ ಪ್ರಕ್ರಿಯೆಯಲ್ಲಿ ಮಹತ್ವಪೂರ್ಣವಾದ ಪ್ರಯಾಣದ ಸಂಭವವಿದೆ. ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು. ಏಕೆಂದರೆ ನಿಮಗೆ ಗೊತ್ತಿದೆ, ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು. ನಿಮ್ಮ ಖರ್ಚಂತೂ ಕಳೆಯುತ್ತದೆ. ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನೂ ಕಳೆದುಕೊಳ್ಳುವುದಿಲ್ಲ. ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ. ಇನ್ನೇನು ಬೇಕು? ಇಂದು ನೀವು ತುಂಬಾ ಕೋಮಲ ಹಾಗೂ ವಿನಮ್ರವಾಗಿ ಇರುವಿರಿ. ನಿಮ್ಮ ಮನಸ್ಸಿನ ಸ್ಥಿತಿ ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತಿರುವುದು. ನೀವು ವಿಶ್ರಾಂತಿಯ ಕಡೆ ಗಮನವಹಿಸಿ. ಇದು ನಿಮಗೆ ಒಳ್ಳೆಯ ಆರೋಗ್ಯ ಪಡೆಯಲು ಸಹಾಯ ಮಾಡುವುದು. ವೃಷಭ ರಾಶಿ, ಇಂದು ನಿಮಗೆ ಆಶ್ಚರ್ಯವಾಗಬಹುದು. ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ಈ ಸಮಸ್ಯೆ ಅದು ಆಗಿರಬಹುದು, ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು. ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಂಸಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ನಿಮ್ಮ ಪಾರ್ಟ್ನರ್ನಿಂದ ದೂರ ಹೋಗುವ ರಸ್ತೆಯಿಂದ ದೂರ ಇರಿ. ಕ್ಷಣಿಕವಾದ ಆಕರ್ಷಣೆಯಿಂದ ದೂರ ಇರಿ. ಇದರ ಮುಂದೆ ನಿಮ್ಮ ಪಾರ್ಟ್ನರ್ ಕಮ್ಮಿಯಾದರೂ ಆ ಸಂಬಂಧವೇ ಗಟ್ಟಿಯಾಗಿರುತ್ತದೆ ಮತ್ತು ನಿಮಗೆ ಅದನ್ನು ಮತ್ತು ಗಟ್ಟಿಯಾಗಿ ಇಡಬೇಕಾಗುತ್ತದೆ. ಇಂದು ಪೂರ್ತಿ ಧ್ಯಾನ ಇಡಿ. ಯಾರೋ ಒಬ್ಬರು ನಿಮ್ಮನ್ನು ಕೆಳಗೆ ಮಾಡಲು ನೋಡುತ್ತಾರೆ. ಇಂದು ನಿಮ್ಮ ಸಹಕರ್ಮಿಗಳು ಓಡಾಡುವ ಕಾರ್ಯವನ್ನು ಮಾಡುತ್ತಾರೆ, ಆದರೆ ನೀವು ನೈತಿಕವಾದ ಮೌಲ್ಯಗಳನ್ನು ಅನುಸರಿಸಬೇಕಾಗುತ್ತದೆ. ಇಂದು ನಿಮ್ಮ ಮನಸ್ಸಿನ ಮಾತನ್ನು ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ. ಇಂದು ನೀವು ಭೇಟಿಯಾಗುವ ದಿನವಾಗಿದೆ. ನೀವು ಹೊರಗೆ ಹೋಗಿ ನಿಮ್ಮ ಪ್ರಿಯ ಜನರನ್ನು ಅಭಿನಂದಿಸಿ. ನಿಮ್ಮ ಹೊಸ ಸಂಪರ್ಕ ಭವಿಷ್ಯದಲ್ಲಿ ಸಹಾಯಕವಾಗುವುದು. ಆದ್ದರಿಂದ ನೀವು ನಿಮ್ಮ ವ್ಯಾವಹಾರಿಕ ಪತ್ರವನ್ನು ಜೇಬಿನಿಂದ ತೆಗೆದು ಅವರಿಗೆ ಕೊಡುವುದರಿಂದ ಯಾವುದೇ ಭಯವಿಲ್ಲ. ಎಲ್ಲ ಸಂಪರ್ಕಗಳು ನಿಮಗೆ ಭಾಗ್ಯಶಾಲಿಯಾಗಿರುವುದಿಲ್ಲ, ಆದರೆ ಅದರಲ್ಲಿ 1 ಅಥವಾ 2 ನಿಮಗೆ ಲಾಭದಾಯಕವಾಗಬಹುದು. ನಿಮ್ಮ ವಿಚಾರಗಳು ಬೇರೆಯವರನ್ನು ವಿಶೇಷ ರೂಪದಲ್ಲಿ ಪ್ರಭಾವಿತಗೊಳಿಸಬಹುದು ಹಾಗೂ ನಿಮ್ಮ ಕಡೆಯಿಂದ ಮಾಡಿದಂತಹ ಪ್ರಯತ್ನಕ್ಕೆ ನಿಮಗೆ ಸನ್ಮಾನವನ್ನು ಮಾಡಬಹುದು. ಇಂದು ನೀವು ಸಂತೋಷವಾಗಿ ಇರುವಿರಿ, ಆದ್ದರಿಂದ ಬೇರೆಯವರು ಸಂತೋಷವಾಗಿರುವರು. ಇಲ್ಲಿ ಒಂದು ಉಡುಗೊರೆ ಇದೆ. ಈ ಉಡುಗೊರೆಯನ್ನು ನೀವು ಬೇರೆಯವರ ಒಳಿತಿಗೆ ಉಪಯೋಗಿಸಿ. ನೀವು ಈ ಅನುಭವವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ನೀವು ಬೇರೆಯವರಿಗೆ ತುಂಬಾ ಮಹತ್ವದವರಾಗಿರುವಿರಿ. ಮಿಥುನ ರಾಶಿ, ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ. ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ. ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ. ಅವರ ಜೊತೆ ನೀವು ತುಂಬಾ ಖುಷಿಯಿಂದ ಇರುತ್ತೀರಿ. ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ. ಆದ್ದರಿಂದ ಈ ರಿಶ್ತೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ. ಪರಿಣಾಮ ಚೆನ್ನಾಗಿರುತ್ತದೆ. ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬಾ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು. ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು. ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು. ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು. ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ, ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು. ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅವರನ್ನು ಆನ್ಯುವಲ್ ಚೆಕಪ್ಗೆ ಕರೆದುಕೊಂಡು ಹೋಗುವುದಂದ್ರೆ
ಗಮನವಹಿಸಿ. ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ. ಕರ್ಕ ರಾಶಿ, ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ. ಇಂದು ನೀವು ಎಲ್ಲವನ್ನೂ ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ. ಅದಕ್ಕೆ ಎಲ್ಲರನ್ನೂ ಕರೆಯಿರಿ. ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ. ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ರೋಮಾನ್ಸ್ನ ವಿಷಯದಲ್ಲಿ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತೀರಾ. ನಿಮಗೆ ಅನಿಸುತ್ತದೆ, ನನಗೆ ನನ್ನ ಇಷ್ಟದಂತಹ ಪಾರ್ಟ್ನರ್ ಸಿಗಲಿಲ್ಲ ಎಂದು, ಅವರಿಗೆ ನನಗೋಸ್ಕರ ಟೈಮ್ ಇಲ್ಲ ಎಂದು ಆಶೆಯಿಂದ ಇರಿ. ಇದರಿಂದ ನಿಮಗೆ ಬೇಗ ಮುಕ್ತಿ ಸಿಗುತ್ತದೆ. ನೀವು ಯಾವುದಾದ್ರೂ ಕಚೇರಿಯಲ್ಲಿ ಪ್ರಬಂಧಕರಾಗಿದ್ದರೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತವೆ. ನಿಮ್ಮಲ್ಲಿ ಈ ರೀತಿಯ ಕೆಲಸದವರು ಸಹ ಇರಬಹುದು. ಅವರು ಅಧಿಕಾರಿಗಳಿಗೆ ಮರ್ಯಾದೆ ಕೊಡದೇ ಇರುವವರ ಹಾಗೆ. ಈ ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ನೀವು ಸ್ವಲ್ಪ ದಿನಗಳಿಂದ ಹೊಸದೇನಾದರೂ ದೊಡ್ಡದನ್ನು ಖರೀದಿಸಲು ಯೋಚಿಸುತ್ತಿದ್ದರೆ, ಬಹುಶಃ ಹೊಸ ಕಾರು ಅಥವಾ ಹೊಸ ಬೈಕ್ ಇಂದು ಖರೀದಿಸಲು ಒಳ್ಳೆಯ ದಿನವಾಗಿದೆ. ಆರ್ಥಿಕ ವಿಷಯಗಳಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು. ಆದ್ದರಿಂದ ನಿಮ್ಮ ಕಾರು ಅಥವಾ ಬೈಕ್ನ ಸರಿಯಾದ ಮಾಡೆಲ್ ಅನ್ನು ಇಂದು ಆರಿಸಿಯೇ ಬಿಡಿ. ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ. ನೀವು ಎಕ್ಸರ್ಸೈಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ. 2192. ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು. ಒಳ್ಳೆಯ ಆಹಾರ ಸೇವಿಸಿ, ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ. ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಸಿಂಹರಾಶಿ, ಇಂದು ತುಂಬ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ. ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ, ಇಲ್ಲಿಯವರೆಗೂ ನಿಮಗೆ ಮುಳ್ಳು ಆಗುತ್ತಿದ್ದವರು ಈಗ ನಿಮ್ಮ ನೆರವಿಗೆ ಮುಂದೆ ಬರುತ್ತಾರೆ. ಇವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ. ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೇ ಇರುವುದೇ ಒಳ್ಳೆಯದು. ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು, ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ. ಇಂದಿನ ದಿನ ನಿಮಗೆ ಬಹಳ ಚೆನ್ನಾಗಿ ಕಳೆಯಬೇಕಾಗಿದೆ, ಏಕೆಂದರೆ ಪದವಿಯ ಉನ್ನತಿಯು ತುಂಬ ದಿನದಿಂದ ಆಗಿಲ್ಲ. ಆದ್ದರಿಂದ ಇದು ಅದರ ಅಂತಿಮ ಚರಣವಾಗುತ್ತದೆ. ನಿಮ್ಮ ಉತ್ಪಾದನೆಯಿಂದ ಅವರನ್ನು ಪ್ರಸನ್ನವಾಗಿಡಿ. ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು. ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ. ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು. ಇಂದಿನ ದಿನ ನಿಮಗೆ ಶುಭವಲ್ಲ, ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ. ಕನ್ಯಾ ರಾಶಿ, ಇಂದು ನಿಮ್ಮ ಪ್ರಸಿದ್ಧಿಯ ಜಾದು ದಿನಪೂರ್ತಿ ಇರುತ್ತದೆ. ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ. ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ನೀವು ಹೇಳಬಹುದು, ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು. ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ. ಇಂದಿನ ಸಂಬಂಧವನ್ನು ಮುಂದೆ ಹೋಗದಂತೆ ತಡೆಯಿರಿ. ನಿಮ್ಮನ್ನು ಯಾರಾದರೂ ಡೇಟಿಂಗ್ಗೆ ಕರೆದರೆ ಹೋಗಬೇಡಿ. ಇದಕ್ಕೆ ನೀವು ಮನಸ್ಸು ಒಪ್ಪಿದರೆ ಮುಂದೆ ನಡೆಯಿರಿ. ಒಳಗಿನ ಕೂಗನ್ನು ಇಂದು ನೀವು ಕೇಳಿರಿ, ಸಫಲತೆ ಸಿಕ್ಕುತ್ತದೆ. ನೀವೇನಾದರೂ ಈಗ ಯಾವುದಾದರೂ ಹೊಸ ಸಂಸ್ಥಾನದಲ್ಲಿ ಕೆಲಸ ಶುರು ಮಾಡಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಿ, ಈ ಕೆಲಸದಲ್ಲಿ ಖುಷಿ ಇದೆ ಎಂದು. ಹೀಗೆ ಅನಿಸುತ್ತದೆ, ನೀವು ಯಾವ ಕೆಲಸದಲ್ಲಿ ಕೈ ಹಾಕುತ್ತೀರೋ ಆ ಕೆಲಸವು ಸಫಲವಾಗುತ್ತದೆ ಮತ್ತು ಸಂಸ್ಥಾನವೂ ಸಹ ನಿಮ್ಮ ಪ್ರತಿಭೆಯನ್ನು ಉಪಯೋಗಿಸಿಕೊಳ್ಳುತ್ತದೆ. ಇಂದು ನೀವು ನಿಮ್ಮ ಆರ್ಥಿಕ ಯೋಜನೆಯ ಸರಿಯಾದ ರೂಪುರೇಷೆಯನ್ನು ತಯಾರು ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ಅನುಸಾರವಾಗಿ ಒಂದು ಲಕ್ಷ್ಯವನ್ನು ತಯಾರು ಮಾಡುವ ಅವಶ್ಯಕತೆ ಇದೆ. ಅದರ ಅನುಸಾರವಾಗಿ ನಿಮ್ಮ ಸಂಪಾದನೆ ಹೇಗೆ ಹೆಚ್ಚುವುದು ಎಂದು ನೀವು ದೀರ್ಘಾವಧಿಯ ಯಾವುದಾದರೂ ಯೋಜನೆಯನ್ನು ಮಾಡುವುದರಿಂದ ನಿಮಗೆ ಲಾಭ ದೊರೆಯುವುದು. ಇದನ್ನು ಆರಂಭಿಸಲು ಇಂದಿನ ದಿನ ಚೆನ್ನಾಗಿದೆ. ಇಂದು ನಿಮಗೆ ಪಚನದಲ್ಲಿ ತೊಂದರೆ ಉಂಟಾಗಬಹುದು. ಒಳ್ಳೆಯ ಸ್ವಚ್ಛವಾದ ಆಹಾರವನ್ನು ಸೇವಿಸಿ, ಇದರಿಂದ ನಿಮಗೆ ಆರಾಮ ದೊರೆಯುವುದು. ಇಂದು ಒತ್ತಡದಿಂದ ದೂರವಿರಲು ಪ್ರಯತ್ನಿಸಿ, ಏಕೆಂದರೆ ಅದರಿಂದ ಪಚನ ಕ್ರಿಯೆಯಲ್ಲಿ ತೊಂದರೆ ಉಂಟಾಗಬಹುದು. ಶರಾಬನಿಂದ ದೂರವಿರಿ. ತುಲಾರಾಶಿ, ಇಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರುವ ವಸ್ತುಗಳಿಗೆ ಮಹತ್ವವನ್ನು ಕೊಡಿ. ನೀವು ನಿಮ್ಮ ಪರಿವಾರ ಹಾಗೂ ಸ್ನೇಹಿತರು ಮತ್ತು ಕೆಲಸದ ಮಧ್ಯೆ ಸಮತೋಲನ ಮಾಡಿಕೊಳ್ಳಬೇಕು.
ಎಷ್ಟೊಂದು ಸಲ ಸಮತೋಲನವನ್ನು ಕಾಪಾಡಿಕೊಂಡು ಬರದ ಕಾರಣ ನಿಮ್ಮ ಕೆಲಸಗಳು ಪೂರ್ತಿಯಾಗಿಲ್ಲ. ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಯೋಜನೆ ಹಾಕಿದರೆ ನಿಮ್ಮ ತಲೆಯಲ್ಲಿ ಸ್ಪಷ್ಟತೆ ಬರುತ್ತದೆ. ಇವತ್ತು ನಿಮಗೆ ತಂದೆ ತಾಯಿಯ ಒತ್ತಡದ ಕಾರಣ ಮದುವೆಯ ಬಗ್ಗೆ ಗಾಬರಿಯಾಗುತ್ತದೆ. ಹೊರಗಿನ ಒತ್ತಡದಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಕೊನೆಗೆ ನಿಮಗೆ ಫೀಲಿಂಗ್ಸ್ನಿಂದ ತಂದೆ ತಾಯಿಗೆ ನಂಬಿಕೆ ಬರುವಂತೆ ಮಾಡುವುದರಲ್ಲಿ ಸಫಲರಾಗುವಿರಿ ಮತ್ತು ನಿಮ್ಮ ತಂದೆ ತಾಯಿಗೂ ಪಶ್ಚಾತ್ತಾಪವಾಗುತ್ತದೆ. ಇವತ್ತು ನೀವು ಖುಷಿಯಿಂದ ಇರುವಿರಿ. ಇಂದು ಇಂಜಿನಿಯರಿಂಗ್ ಹಾಗೂ CA ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಚೆನ್ನಾಗಿದೆ. ನೀವು ಇಂದಿನಿಂದ ಪರೀಕ್ಷೆ ನೀಡುವಿರಿ ಮತ್ತು ಪರಿಣಾಮವು ಚೆನ್ನಾಗಿರುವುದು. ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಎಂದು ಯಾರೂ ಹೇಳಲಾಗುವುದಿಲ್ಲ. ವಿದೇಶಿ ಕಂಪನಿಯಿಂದ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಭ ತಂದುಕೊಡುತ್ತಿರುವನು. ನಿಮ್ಮ ವಿದೇಶಿ ಗ್ರಾಹಕರ ಜೊತೆಯಲ್ಲಿ ಯಾವುದಾದರೂ ದೊಡ್ಡ ಡೀಲ್ ಮಾಡಿಕೊಳ್ಳಲು ಇದು ಸರಿಯಾದ ಸಮಯ. ವಿದೇಶಿ ಪಾರ್ಟಿಗಳ ಜೊತೆ ನಿಮ್ಮ ಸೇವೆಯನ್ನು ಮುಂದುವರಿಸಿ. ಇಂದು ನೀವು ನಿಮ್ಮ ಮನಸ್ಸನ್ನು ಧ್ಯಾನ ಹಾಗೂ ಯೋಗದಲ್ಲಿ ಕೇಂದ್ರಿತಗೊಳಿಸುವಿರಿ, ಏಕೆಂದರೆ ನೀವು ನಿಮ್ಮ ಹೆಚ್ಚುತ್ತಿರುವ ತೂಕವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಇಂದು ನಿಮ್ಮ ಮುಖ ಹೊಳೆಯುತ್ತಿರುವುದು ಹಾಗೂ ನಿಮ್ಮ ಮುಖದಲ್ಲಿ ಆದಂತಹ ಕಲೆ ಇಂದು ಮುಗಿಯುವುದು. ಇಂದು ಜನರು ನಿಮ್ಮ ತೂಕವನ್ನು ನೋಡಿ ನಿಮ್ಮನ್ನು ಹೊಗಳುವರು. ವೃಶ್ಚಿಕ ರಾಶಿ, ಇಂದು ನಿಮ್ಮ ವಯಸ್ಸಿನ ಜನಗಳ ಜೊತೆ ನಿಮ್ಮ ಗುರುತಿಗೆ ದೃಷ್ಟಿಯಾಗಬಹುದು. ಇಂದು ಕೆಲವು ಹೊಸ ಜವಾಬ್ದಾರಿಗಳು ನಿಮಗೆ ಮಾತ್ರ ಬರುವುದಿಲ್ಲ, ಬದಲಿಗೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುತ್ತವೆ. ನೀವು ಸನ್ಮಾನದ ಪೂರ್ಣ ಸಂತೋಷವನ್ನು ಅನುಭವಿಸಿ. ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ. ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ. ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ. ನಿಮ್ಮ ಮೇಲ್ಮಟ್ಟದ ಚಿಂತನೆ ಅಥವಾ ಪ್ರೇರಣೆ ನಿಮ್ಮ ಕೆಲಸವನ್ನು ಸರಿಯಾದ ವೇಳೆಯಲ್ಲಿ ಮಾಡಲು ಸಹಕರಿಸುತ್ತದೆ. ನಿಮ್ಮ ಹೊಸ ವಿಚಾರದ ಪರಿಣಾಮ ನಿಮ್ಮ ಅಪೇಕ್ಷೆಗಿಂತ ಚೆನ್ನಾಗಿರುವುದು. ನಿಮ್ಮ ಅಧಿಕಾರ ನಿಮ್ಮ ಪ್ರತಿಭೆಯನ್ನು ಪುರಸ್ಕರಿಸಿ ಸರಿಯಾದ ಪ್ರತಿಫಲವನ್ನು ನೀಡುವರು. ಈ ಸದವಕಾಶದ ಆನಂದವನ್ನು ಪಡೆಯಿರಿ. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ. ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ ಸಂದಾಯವಾಗುವುದನ್ನು ನೋಡುವಿರಿ. ಇಂದಿನ ದಿನ ಮಂಗಳಕರವಾಗಿದೆ. ಇನ್ನು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ. ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ. ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ, ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ. ಧನುರಾಶಿ, ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ. ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಅನ್ನು ಬೇರೆ ರೀತಿಯಲ್ಲಿ ಭೇಟಿಯಾಗುವ ಸಮಯ ಬರುತ್ತದೆ. ಅದರಲ್ಲಿ ನೀವು ನಿಮ್ಮ ಹಠವನ್ನು ಬಿಟ್ಟು ರಾಜಿಯಾಗುವ ದಾರಿಯೇ ನಿಮಗೆ ಒಳ್ಳೆಯದು. ನಿಮ್ಮ ಮಧ್ಯದಲ್ಲಿ ವಿವಾದಗಳು ತುಂಬಾ ಮುಖ್ಯವಾದ ವಿಷಯಗಳ ಬಗ್ಗೆ ಬರುತ್ತದೆ. ಅದು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮುಖ್ಯವಾಗಿರುತ್ತದೆ. ವಿವಾದವನ್ನು ತುಂಬಾ ಶಾಂತಿಯುತವಾಗಿ ಪರಿಹರಿಸುವುದಕ್ಕೆ ಪ್ರಯತ್ನ ಪಡಿ. ಇಂದಿನ ಸಮಯದಲ್ಲಿ ನೀವು ನಿಮ್ಮ ಪರಿಚಯವನ್ನು ಚೆನ್ನಾಗಿ ಮುಂದೆ ತಂದಿಡಿ. ನಿಮಗೆ ನಿಮ್ಮ ಕೆಲಸದಲ್ಲಿ ಜಾಸ್ತಿ ಒಗ್ಗಟ್ಟು ಸಿಗುತ್ತದೆ. ಈ ಸಮಯದ ಪೂರ್ತಿ ಲಾಭ ಮತ್ತು ಆನಂದವನ್ನು ಪಡೆಯಿರಿ. ಹಣವು ಚೆನ್ನಾಗಿ ಹರಿದು ಬರುತ್ತಿದೆ. ತುಂಬಾ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ. ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು. ನೀವು ಸಂತೋಷದಲ್ಲಿ ಕುಣಿದಾಡುವಿರಿ. ನೀವು ಯಾರನ್ನು ಪ್ರೀತಿಸುವಿರೋ ಇಂದು ನೀವು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಅವರ ಆರೋಗ್ಯ ಚೆನ್ನಾಗಿ ಇದ್ದರೂ ಅವರಿಗೆ ಚೆಕಪ್ನ ಅವಶ್ಯಕತೆ ಇದೆ. ಇಂದು ನೀವು ಎಲ್ಲ ಸಮಯದಲ್ಲೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಅವರಿಗೆ ಧೈರ್ಯವನ್ನು ನೀಡಿ. ಮಕರ ರಾಶಿ, ಇಂದು ನೀವು ಯಾವುದೇ ಮಹತ್ವಪೂರ್ಣ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ. ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿ. ಈ ಸಮಯದಲ್ಲಿ ನೀವು ಬಹುಶಃ ಏಕಾಂಗಿತನವನ್ನು ಅನುಭವಿಸುತ್ತಿರಬಹುದು. ಟೆನ್ಷನ್ ಆಗಬೇಡಿ. ಪರಿಸ್ಥಿತಿಗಳು ಹೇಗೆ ಬದಲಾಯಿಸುತ್ತವೆ ಅಂದರೆ ನೀವೇ ಇದರಿಂದ ಹೊರಬರುವಿರಿ. ಇವತ್ತು ನೀವು ಮುಂದೆ ಆಗುವ ಮದುವೆಯ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ. ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ. ಮಗ್ನವಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ. ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿದೆ. ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ. ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು. ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ
ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು. ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು. ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ. ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ. ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು. ಇಂದು ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ, ಏಕೆಂದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿದೆ. ಆದರೆ ನೀವು ಅದನ್ನು ಸರಿ ಮಾಡಲು ಪ್ರಯತ್ನಿಸುವಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ನೀವು ಅದು ಹಾಗೆಯೇ ಇರಬೇಕು ಎಂದು ಬಯಸುವಿರಿ. ಕೆಲವು ವ್ಯಾಯಾಮ ಮಾಡಿ, ತಾಜಾ ಗಾಳಿ ತೆಗೆದುಕೊಳ್ಳಿ, ಅದರಿಂದ ನೀವು ಶಕ್ತಿಯನ್ನು ಅನುಭವಿಸುವಿರಿ. ಕುಂಭರಾಶಿ, ಇಂದು ನೀವು ನಿಮ್ಮನ್ನು ಯಾವುದಾದರೂ ಸಂತೋಷಕರ ವಿಚಾರವನ್ನು ಕೇಳಲು ತಯಾರಾಗಿರಿಸಿ. ಇಂದು ನಿಮಗೆ ಯಾರಾದರೂ ನಿಮ್ಮವರಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು. ಇಂದು ನೀವು ಪೂರ್ತಿ ದಿನ ತುಂಬಾ ಒಳ್ಳೆಯ ಮೂಡ್ನಲ್ಲಿ ಇರುತ್ತೀರಿ. ಇಂತಹ ಸಮಯದ ಪ್ರಯೋಗವನ್ನು ನೀವು ನಿಮ್ಮವರ ಜೊತೆ ಮಜಾ ಮಾಡಲು ಉಪಯೋಗಿಸಬಹುದು. ಇವತ್ತು ನೀವು ಮತಭೇದಗಳಿಂದ ಬಚಾವಾಗಿರಿ. ಚಿಕ್ಕ ಚಿಕ್ಕ ವಿಷಯಗಳನ್ನು ಮುಂದುವರಿಸಬೇಡಿ. ನೀವು ಒಳಗಿನ ಸಂಬಂಧವನ್ನು ಪುನಃ ಪಡೆದುಕೊಳ್ಳುತ್ತೀರಿ. ಇಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬದಲಾವಣೆಗಳನ್ನು ತರಲು ವಿಚಾರ ಮಾಡುವ ಅವಶ್ಯಕತೆ ಇದೆ. ಜೊತೆಗೆ ಈ ಯೋಜನೆಯನ್ನು ಮಾಡಬೇಕಾಗಿದೆ, ಏಕೆಂದರೆ ಈ ಬದಲಾವಣೆಗಳನ್ನು ಲಾಭದಾಯಕ ರೂಪದಲ್ಲಿ ಹೇಗೆ ಬದಲಾಯಿಸಬಹುದು. ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಗಮನ ಹರಿಸಿ. ಈ ದಿನ ನಿಮಗೆ ನಿಮ್ಮೊಡನಿದೆ. ನೀವು ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಕಾಣಲು ಅಥವಾ ಎಲ್ಲಿಗಾದರೂ ಸುತ್ತಾಡಲು ಹೋಗಲು ಯೋಚಿಸುತ್ತಿದ್ದರೆ ಅದನ್ನು ಆರಂಭಿಸಲು ಇದು ಒಳ್ಳೆಯ ದಿನ. ಯಾವುದಾದರೂ ಹೊಸ ಕೆಲಸ ಸಿಗಬಹುದು, ಅಥವಾ ಯಾವುದಾದರೂ ಹೊಸ ಬಿಸಿನೆಸ್ ಶುರು ಮಾಡಬಹುದು, ಅಥವಾ ಇದರ ವಿಷಯವಾಗಿ ನೀವು ಯಾವುದಾದರೂ ಹೊಸ ಸ್ಥಳಕ್ಕೆ ಪ್ರಯಾಣ ಹೋಗಬೇಕಾಗಬಹುದು. ನೀವು ಈ ಅವಕಾಶದ ಲಾಭವನ್ನು ಪಡೆಯಿರಿ. ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು, ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ. ಆದರೆ ಹೆದರಿಕೊಳ್ಳಬೇಡಿ, ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ. ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ, ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು. ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ. ಮೀನರಾಶಿ, ಇಂದಿನ ದಿನ ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆ ಹೋಗಲು ತುಂಬಾ ಒಳ್ಳೆಯದು. ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಇದೆ. ಇದರಿಂದ ನಿಮ್ಮೊಳಗೆ ಪ್ರೀತಿಯು ಹೆಚ್ಚುತ್ತದೆ. ಈ ಯಾತ್ರೆಯ ಪೂರ್ಣ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶಗಳು ದಿನ ದಿನ ಬರುವುದಿಲ್ಲ. ನೀವು ಇಂದು ಯೋಚಿಸದೆ ನಿಮ್ಮ ಕೆಲಸ ಮಾಡುವ ಮೂಡ್ನಲ್ಲಿ ಇರುತ್ತೀರಾ. ನೀವು ನಿಮ್ಮ ಹತ್ತಿರದ ಫೋನ್ ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ನೀಡಿ. ಇಂದು ನೀವು ನಿಮ್ಮ ರೋಮಾನ್ಸ್ ಜೀವನವು ತುಂಬಾ ಸಫಲತೆಯಿಂದ ತರುತ್ತದೆ. ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಪ್ರಕಾರದ ಭಾಗಿದಾರರ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸಲಾರಿರಿ. ನಿಮಗೆ ಅನಿಸುತ್ತದೆ ಭಾಗಿದಾರರು ಹೊರಟು ಹೋಗಿದ್ದಾರೆ ಮತ್ತು ಸಂಬಂಧವು ಸಮಾಪ್ತವಾಗಿದೆ ಎಂದು. ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ. ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ. ಸ್ವಲ್ಪ ಮನರಂಜನೆಯನ್ನು ಮಾಡಿ. ತುಂಬಾ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲೇ ನಿರತರಾಗಿ ಇರುವಿರಿ. ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ. ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬಾ ಚೆನ್ನಾಗಿ ಅನ್ನಿಸುವುದು. ಇಂದು ನಿಮಗೆ ಸ್ವಲ್ಪ ಒತ್ತಡವಿರುವುದು, ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳಬಹುದು. ಇದನ್ನು ದೂರ ಮಾಡಲು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನೀವು ಮತ್ತೆ ಯಾವಾಗ ಶಾಂತರಾಗುವಿರೋ ಆಗಲೇ ನೀವು ಆರೋಗ್ಯದ ತೊಂದರೆಯನ್ನು ದೂರ ಮಾಡಬಹುದು.